ಅವರವರ ಕಲ್ಪನೆ ಹೂಯೆ ಅಂತ ಹೇಳಿರ್ಬೇಕಾದ್ರೆ ಶೋಭಾ ಅವರು ಒಬ್ಬ ಎಂಪಿ ಆಗಿ ಅದನ್ನು ಹೇಳಬೇಕಾದ್ರೆ ತನಿಖೆ ಆದ್ಮೇಲೆ ಎಲ್ಲ ಸತ್ಯಸಂಗತಿಗಳು ಹೊರಬರುತ್ತೆ. ಅವ್ರು ಹೇಳಕ್ಕೆ ಸ್ವಾತಂತ್ರ್ಯ ಇದೆ ತಾನೆ ಒಬ್ಬ ಸಂಸತ್ ಸದಸ್ಯ ಆಗಿ. ಎನ್ಕ್ವೈರಿ ಆದ್ಮೇಲೆ ಸತ್ಯಸಂಗತಿ ಬರುತ್ತೆ. ಅವರೊಬ್ಬ ಕೇಂದ್ರದ ಕೇಂದ್ರದ ಎಂಪಿ ಆಗಿ ಡಿಫೆನ್ಸ್ ಕಮಿಟಿ ಸದಸ್ಯೆಯಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ ಅವರವರ ಕಲ್ಪನೆ ಹೂಯೆ ಅಂತ ಹೇಳಿರ್ಬೇಕಾದ್ರೆ ಶೋಭಾ ಅವರು ಒಬ್ಬ ಎಂಪಿ ಆಗಿ ಅದನ್ನು ಹೇಳಬೇಕಾದ್ರೆ ತನಿಖೆ ಆದ್ಮೇಲೆ ಎಲ್ಲ ಸತ್ಯಸಂಗತಿಗಳು ಹೊರಬರುತ್ತೆ. ಅವ್ರು ಹೇಳಕ್ಕೆ ಸ್ವಾತಂತ್ರ್ಯ ಇದೆ ತಾನೆ ಒಬ್ಬ ಸಂಸತ್ ಸದಸ್ಯ ಆಗಿ. ಎನ್ಕ್ವೈರಿ ಆದ್ಮೇಲೆ ಸತ್ಯಸಂಗತಿ ಬರುತ್ತೆ. ಅವರೊಬ್ಬ ಕೇಂದ್ರದ ಎಂಪಿ ಆಗಿ ಡಿಫೆನ್ಸ್ ಕಮಿಟಿ ಸದಸ್ಯೆಯಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ ಯಾವುದೇ ಪೂರ್ವಭಾವಿ ವ್ಯವಸ್ಥೆಯನ್ನು ಮಾಡದೇನೆ, ಪೊಲೀಸ್ನರ ನೇಮಕ ಮಾಡದೇನೆ, ಆಂಬ್ಯುಲೆನ್ಸ್ ವ್ಯಾನ್ ಆಗಲಿ ಅಗ್ನಿಶಾಮಕ ದಳವಾಗಲಿ ನೇಮಕವನ್ನು ಮಾಡದೇನೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿ ಈ ಘಟನೆಗೆ ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ವಾಹನ ನಿಲುಗಡೆಗೆ ಸ್ಥಳವನ್ನ ನಿಗದಿಪಡಿಸುವಂತಹ ಜವಾಬ್ದಾರಿ ಸಂಚಾರಿ ಪೊಲೀಸರು ಕೈಗೊಳ್ಳದೇ ಇದ್ದದ್ದು ಹಾಗೂ ಈ ಸ್ಥಳವನ್ನ ಅಗ್ನಿಶಾಮಕ ದಳದ ಅಧಿಕಾರಿಗಳು ಪರಿಶೀಲಿಸಿ ಅದಕ್ಕೆ ಎನ್ಒಸಿ ಕೊಡಬೇಕಾಗಿತ್ತು. ಆದರೆ ಈ ಜವಾಬ್ದಾರಿ ನಿರ್ವಹಣೆಯಲ್ಲೂ ಸಹ ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರುವಂತಹದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅವರವರ ಕಲ್ಪನೆ ಹೂಯೆ ಅಂತ ಹೇಳಿರ್ಬೇಕಾದ್ರೆ ಶೋಭಾ ಅವರು ಒಬ್ಬ ಎಂಪಿ ಆಗಿ ಅದನ್ನು ಹೇಳಬೇಕಾದ್ರೆ ತನಿಖೆ ಆದ್ಮೇಲೆ ಎಲ್ಲ ಸತ್ಯಸಂಗತಿಗಳು ಹೊರಬರುತ್ತೆ. ಅವ್ರು ಹೇಳಕ್ಕೆ ಸ್ವಾತಂತ್ರ್ಯ ಇದೆ ತಾನೆ ಒಬ್ಬ ಸಂಸತ್ ಸದಸ್ಯ ಆಗಿ. ಎನ್ಕ್ವೈರಿ ಆದ್ಮೇಲೆ ಸತ್ಯಸಂಗತಿ ಬರುತ್ತೆ. ಅವರೊಬ್ಬ ಕೇಂದ್ರದ ಎಂಪಿ ಆಗಿ ಡಿಫೆನ್ಸ್ ಕಮಿಟಿ ಸದಸ್ಯೆಯಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ ಅವರವರ ಕಲ್ಪನೆ ಹೂಯೆ ಅಂತ ಹೇಳಿರ್ಬೇಕಾದ್ರೆ ಶೋಭಾ ಅವರು ಒಬ್ಬ ಎಂಪಿ ಆಗಿ ಅದನ್ನು ಹೇಳಬೇಕಾದ್ರೆ ತನಿಖೆ ಆದ್ಮೇಲೆ ಎಲ್ಲ ಸತ್ಯಸಂಗತಿಗಳು ಹೊರಬರುತ್ತೆ. ಅವ್ರು ಹೇಳಕ್ಕೆ ಸ್ವಾತಂತ್ರ್ಯ ಇದೆ ತಾನೆ ಒಬ್ಬ ಸಂಸತ್ ಸದಸ್ಯ ಆಗಿ. ಎನ್ಕ್ವೈರಿ ಆದ್ಮೇಲೆ ಸತ್ಯಸಂಗತಿ ಬರುತ್ತೆ. ಅವರೊಬ್ಬ ಕೇಂದ್ರದ ಎಂಪಿ ಆಗಿ ಡಿಫೆನ್ಸ್ ಕಮಿಟಿ ಸದಸ್ಯೆಯಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ